ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಇದು ದೇವರಾಶ್ರಮದಲ್ಲಿ ನಾನು ಡಿ ಸಿ ಇಟ್ಕೊಂಡು ಸುಬ್ರಹ್ಮಣ್ಯ ಆರೈಯಿಂದ ಇಟ್ಕೊಂಡು 750 ಎಕರೆ ಸರ್ವೆ ಮಾಡಿಸಿದೆ. ಅಷ್ಟು ನನ್ನ ಅವಧಿ ಮುಗಿದು ನಾನು ಆ ಕಡೆ ಹೋಗ್ತೆ. ಅದನ್ನು ಹೇಳಿದ್ದೀನಿ ಸಮೃದ್ಧಿಗೆ, ನಾನೇ ಹೇಳಿದ್ದೀನಿ ನೋಡ ಸಮೃದ್ಧಿ ಇದನ್ನು ಫಾಲೋ ಮಾಡಿ 750 ಎಕರೆ ಇಂಡಸ್ಟ್ರಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಇನ್ನು ಉಳಿದಿದ್ದು ಆಮೇಲೆ ಮಾಡಿ ಆಯ್ತಾ ನಾನು ಮಾಡಿ. ಆಮೇಲೆ ಇನ್ನೊಂದು 25 ಎಕರೆದು 50 ಕೋಟಿ ಇದು ಅದು ನಡೆಯುತ್ತಲ್ಲ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಅಕಾಮಿಡೇಷನ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಅದನ್ನು ಡೆಲ್ಲಿಗೆಲ್ಲ ಕಳಿಸ್ತೆ. ಅದು ಫಾಲೋ ಮಾಡು ಅವಾಗ ನಾನು ಮಾಡಿಸಿದ್ದೀನಿ ನಾನು ಇದ್ದಾಗ ಅಂದಾಗ ಅವು ಒಂದು ಅದು ಏನು ಮಾಡಿಲ್ಲ. ಇದನ್ನು ಯಾಕೆ ಮಾಡೋದು? ಇನ್ನೊಬ್ರು ಅವಧಿಗೆ ಬಂದವ್ರು ಮಾಡಬೇಕಾ ಇದನ್ನು ಮಾಡಬೇಕು. ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಈ ಸಣ್ಣ ಪುಟ್ಟ ವಿಷಯಕ್ಕೆ ಬರೋದು ಬೇಡ, ಜನಗಳಿಗೆ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಸೇವೆ ಮಾಡುವಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಹೋಗಬೇಕು, ಕೇಳಬೇಕು. ಈಗ ಈ ಹನುಮಾನ ಕ್ಷೇತ್ರದಲ್ಲಿ ಇವರು ಇದ್ದಾರೆ ಮಂಜುನಾಥ್, ಅವರು JDS ಎಷ್ಟು ಅನುಮಾನ ತೊಗೊಂಡಿರ್ಬೇಕು ನನಗೆ. ಅದು ಇರಬೇಕಲ್ಲ, ಐಡಿಯಾ ತಗೊಳ್ಳೋಂಥ ಕೆಪಾಸಿಟಿ ಬೇಕಲ್ಲ. ಎಷ್ಟು ಜನ JDS ಅಂತ ತೊಗೊಂಡಿಲ್ಲ, ಎಷ್ಟು ಜನ BJP ತೊಗೊಂಡಿಲ್ಲ, ಸಿದ್ದರಾಮಯ್ಯ ಇರ್ತಾರೆ. ನಾನು ಶಾಸಿಸ್ಕೊತೀನಿ ಬೇಕಾದ್ರೆ ನೋಡಿ. ಅದು ಮಾಡ್ಕೊಡಲ್ಲ ಇವರು, ಮೇಲ್ಮೇಲೆ ಓಡಾಡಿಕೊಂಡು ಬಂದ್ಬಿಟ್ರೆ ಆಗ್ತಾ ಮಾಡಿದ್ರೆ ಆಗುತ್ತೆ. ನನಗೆ ಒಂದು ಎಕ್ಸಾಂಪಲ್ ಕೊಡ್ತಾರಲ್ಲ, 100 MLA ಮಾತಾಡ್ತೀವಿ ಎಷ್ಟು ದನ್ನ ಅಂತ ಎಷ್ಟು ಕೆಲಸ ಮಾಡ್ತೀವಿ. ಅದು ನಮ್ಮ ಮುಳುಬಾಗಿಲಿಂದ ಮುಂದುವರೆದ ಪ್ರದೇಶ ಬೆಂಗಳೂರು ಹತ್ರ. ನಾನು ಆಗಿರೋದು ಚಾಮರಾಜಪೇಟೆ ಜಿಲ್ಲೆ ಶಿವಾಸಮುದ್ರ ಕಟ್ಟಾನೆ ಎಕ್ಸಾಂಪಲ್ ಕೊಟ್ಟಿದ್ದು. ಅದೊಂದೇ ಕಾರಣ ಹೇಳೋದು ಆಗಲ್ಲ. MLA ಆದಮೇಲೆ ಹೋಗಬೇಕು, ಬೇಕು ಬಾರುವಷ್ಟು ಏನು ಭಿಕ್ಷೆ ಬೇಕು ತರಬೇಕಪ್ಪ. ಭಿಕ್ಷೆಯನ್ನು ನೋಡೋದು ಸಾರಿ ಇಟ್ಟ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತಾರೆ. ಭಿಕ್ಷೆಯನ್ನು ನೋಡೋಣ, ಭಿಕ್ಷೆ ಬಿಡ್ಬೇಕಾ ಅದನ್ನ ಡೈಲಾಗ್ ಹೋಗ್ತಾರೆ, ಬೇಡ ಅದು ತೆಗಿಬಿಡಿ, ಕರೆದಿಂದ ತೆಗಿಬಿಡಿ, ಹೋಗ್ಲಿ ರಿಕ್ವೆಸ್ಟ್ ಮಾಡ್ಬಿಟ್ಟು ಕಲಿ. ಈಗ DK ಅವರು ಯಾಕೆ ಕೊಡೋಲ್ಲ ಅಂತ ಹೇಳ್ಬೋದು, ರಿಕ್ವೆಸ್ಟ್ ಮಾಡ್ಬಿಟ್ಟು ಯಾಕೆ ಕೊಡೋದು DK ಸಾಹೇಬ್ ಎಷ್ಟು ಜನ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರಕ್ಕೂ 1 ಕೋಟಿ ಕುಡಿಯ ನೀರು ಕುಡಿಯೋದು ಬದಲಾಗಿ ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ಗೆ 2,000 ಕೋಟಿ ಕುಡಿಯೋದು ರೋಡ್ಸ್ಗೆಲ್ಲ. ಅರ್ಥ ಆಯ್ತಲ್ಲ ಮಾಡಿ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಯಾರಾದರೂ ನಮ್ಮ ಮಂಜಣ್ಣನೋ ಆದಿನಾಯಣ್ಣ ಅವ್ರ ಜೊತೆ ಉಪಯೋಗಿಸ್ಕೊಂಡು ಅವ್ರ ಮೂಲಕ ತರ್ಬೋದಲ್ಲ. ಒಂದು ಹೇಳಿದ್ನ ಬೇಡ ಅಂತಾರ. ಈಗ ಮಂಜಣ್ಣ ಮುಳುವಾಗಿ ಮಾಡಲ್ಲ ಅಂತಾರ. MLA ಅದು ಯಾರಾದ್ರು ಅಂತ MLA ಒಂದು ಸೆಲೆಕ್ಟ್ ಆದ್ರೆ MLA ಕುರ್ಚೆ ಹೋಗಿ MLA ಭೇದ ಭಾವ ಏನಿಲ್ಲ. ಕೆಲಸಗಳೇ ಮಾಡಬೇಕಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ MLA ಎಲ್ಲರಿಗೂ MLAನೇ ಎಲ್ಲ ಪ್ರೊಜೆಕ್ಟ್ ಅದೇ ಮಾಡಿ ಸರ್. ಈಗ ಅದಕ್ಕೆ ಎಲ್ಲರೂ ಅದಕ್ಕೆ ಹೇಳ್ತಾರೆ. ಅದಕ್ಕಿನ್ನೂ ಉತ್ತರ ಇಲ್ಲ. ನಾನು ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ನೀವು ಎಲ್ಲ ಲೀಡರ್ಗಳನ್ನ ಮಾಧ್ಯಮವನ್ನು ಕರೆಸಿ ಇದೇ ಥರ ಒಂದು ಪ್ರೆಸ್ ಮೀಟ್ ಮಾಡಿ ಕೇಳಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್? ಯಾವ ಕ್ಷೇತ್ರ ಇದೆ? ನನ್ನ ಮನಸ್ಸಲ್ಲಿ ಜನಗಳಿದೆ ನೋಡಿದ್ರೆ ಆಸೆ ಇದೆ, ಇಲ್ಲ ಅಂತಲ್ಲ. ಎಲ್ಲೋದ್ರೂ ಅದೇ ಎಪ್ರೋಸ್ತಾರೆ ಏನು ಸರ್ ಇಲ್ಲಿ ವಹಿಸ್ರಿ ಅಂತಾನೆ. ಹೊಸ್ತಾನ ಅಂತ ನಾನು ಹೇಳ್ತಾನೆ ಇದ್ದೀನಿ. ಸುಸ್ತಾನ ನಾನು ಲೀಡರ್ಗಳನ್ನ ಕನ್ಸಲ್ಟ್ ಮಾಡಬೇಕು. ಮಂಜಣ್ಣ ಕಾಂಗ್ರೆಸ್ ಎಲ್ಲ ಹಿರಿಯರನ್ನೆಲ್ಲ ಕೇಳಿ ಎಲ್ಲರೂ ಒಪ್ಪಿಗೆ ಆದರೆ ಆಮೇಲೆ ತೀರ್ಮಾನ. ನಾವು ತೀರ್ಮಾನ ಅಲ್ಲ ಸರ್. ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವು ಮಾಡ್ಬೋದಲ್ಲ ಸರ್ ಕ್ಷೇತ್ರಕ್ಕೆ? ಇವ್ರಿಗೂ ನಾನು ಯಾಕೆ ಮಾಡಿಲ್ಲ ಅಂದರೆ ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಅದೇ ನಾಳೆ ಮಾಡಿದ್ರಲ್ಲ ಅವರೇ MLA ಇದೆ. ಅವ್ರು ಇದ್ದಾಗ ನಾನು ಕೊಟ್ಟರೆ ನೋಡಪ್ಪ ಒಟ್ಟು ಹೋಗಿ ನೀನು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ನಾವು ಹೋದಂತ ವಾಚಿಸ್ಕೊಂಡು ಯಾಕೆ ಬೇಕು ಈಗ ಅದೇ ನಾನು ಹೇಳಿ ಚಲಾಯಿಸ್ಕೊಡ್ತೀನಿ. ಮಂಜಣ್ಣ ಹೇಳಿ ನೋಡಿ ನಾಳೆ ತರ್ತೀನಿ ನಾನು DK ಹೋಗಿ ಅಂದಲ್ಲ. ಏನಾದರೂ ಬಂದರೆ MLAಗೆ ಹೋಗುತ್ತಲ್ಲೋ ಆ ಮನುಷ್ಯನೇ ಮಾಡಬೇಕಲ್ಲ. ಎಲ್ಲ ನೀವು ಒಂದೇ ಪಕ್ಷದವರಲ್ಲ, ಆತಣ್ಣ ಮಂಜಣ್ಣ, ಕೊತ್ತೂರು ಮಂಜಣ್ಣ, ನೀವೆಲ್ಲ ಅದೇ ಹೇಳ್ತಾ ಇದ್ದಲ್ಲ. ಒಂದಾಗೆ ಮಾಡ್ತೀವಿ ಸರ್, ಬನ್ನಿ ನಾವೆಲ್ಲ ಒಟ್ಟಿಗೆ ಮಾಡೋಣ, ಇಂಪ್ರೂವ್ ಮಾಡೋಣ ಅಂದರೆ ನಾನು ನಮ್ಮ ಫಸ್ಟ್ ಇರ್ತೀನಿ, DK ಕರ್ಕೊಂಡು ಹೋಗ್ತೀನಿ, ನಾನು ಅಲಾಟ್ ಮಾಡಿಸ್ತೇನೆ. ಮೊದಲನೇ ಹೆಜ್ಜೆ ಕಾಂಗ್ರೆಸ್ ಕಚೇರಿಗೆ ಇಲ್ಲೇ ಬಂದು ಪ್ರೆಸ್ ಮೀಟ್ ಮಾಡಿ ನಾನು ನಮ್ಮ ಲೀಡ್ರು ಇವರು ಕೊತ್ತೂರು ಮಂಜಣ್ಣ ಅವರು ಸ್ವಲ್ಪ ಇಲ್ಲಿ ಬಂದಿದೆ. ಏನಾಗಿ ಅವರು ನನ್ನ ಎಲೆಕ್ಷನ್ ಓಡಾಡಿದೆ ಇಲ್ಲ ಅಂತಲ್ಲ. ನೈಟಲ್ಲಿ ನಿದ್ದೋಗಿಲ್ಲ, ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅದು ಮಾಡಿಕೊಂಡು ಬೆಳಿಗ್ಗೆ ಮುಖ ನೋಡಿದ್ರೆ ಅಯ್ಯೋ ಅನಿಸ್ತು. ಇಲ್ಲ ಅಂತಲ್ಲ, ಸ್ವಲ್ಪದಲ್ಲಿಂದ ಆವಾಗ ಬಂದಿದ್ದು, ನಾನು ಹೊರಗಡೆ ಬಂದಿಲ್ಲ. ಬಟ್ ಅಲ್ಲೇ ಸಹ ಯುನೈಟೆಡ್ ನಾನು ಬರೋಕ್ಕಾಗಲ್ಲ, ಯಾರಿಗೆ ಬರೋಕ್ಕೆ. ಇವತ್ತು ಯಾಕೆ ವಾಲಂಟಿಯರ್ ಬಂದೆ ಅಂದರೆ ನಾನೊಬ್ಬ ಕಾಂಗ್ರೆಸ್ ಲೀಡರಾಗಿ ನಾನು KPCC ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ ಗೊತ್ತಿದ್ದು ನಮಗಂದರೆ ಕಾಂಗ್ರೆಸ್ ಇವರಿಗೆಲ್ಲ ಅನುಮಾನ, ಕಾಂಗ್ರೆಸ್ಗೆ ಅವಮಾನ ಅನ್ನೋಂಥದ್ದು ನಾನು ಅನ್ಕೊಂತೀನಿ. ಅಷ್ಟು ಚೀಪ್ ಅನ್ಕೋ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಮಾತಾಡೋದು ಏನು ಅಂತ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಮಗೆ ಚೆನ್ನಾಗಿ ಗೊತ್ತಿಲ್ಲ ಏನು ಮಾಡಬೇಕು. ಇನ್ನೂ ಈ ಅನೇಕ ಕೆಲಸಗಳು ಊರಲ್ಲಿ 4 ಕೋಟಿ ಖರ್ಚು ಮಾಡಿ ರಸ್ತೆಗಳು ಬಿಟ್ಟಿದೆ. ಬೆಂಗಳೂರು 10 ನಿಮಿಷ ಬಾಡು ಅಲ್ಲಿಂದ ಗ್ರೌಂಡ್ಗಳು ಮೊದಲು ಎಷ್ಟು ಬಿಡೋರು ಅವನಿಗೆ ಯಾವುದು ಹೋಗ್ಬಿಟ್ಟರು, ಅವನಿಗೆ ತಗೊಳ್ಳಿ, ಪುಸ್ತಕ ತಗೊಳ್ಳಿ,
ಕಾಯರೋಡು ತಗೊಳ್ಳಿ ಎಲ್ಲ ರೋಡ್ ಆಗಿರವ ಗುಡುಪಲ್ಲಿ ರೋಡ್ ಹೇಗಿರಪ್ಪ ಆಮೇಲೆ ಈಗ ನಮ್ಮ ಕಪ್ಪಮಂಗ್ಲ ರೋಡು ಒಂದು ಫಾರ್ಮ್ ಹೌಸ್ ಇತ್ತು ಮಾಡಿಬಿಟ್ಟೆ ಈಗ 200 ತೊಗೊಂಡಿದ್ದೀನಿ. ಕೂಡಲೇ ಯಾಕೆ ತೊಗೊಂಡಿದ್ದೀನಿ ಹೇಳಿ, ಫಾರ್ಮ್ ಹೌಸ್ ಕಟ್ತೀನಿ, ಬರ್ತೀನಿ ಶಾರ್ಟ್ಲಿ ಇಲ್ಲೇ ಇರ್ತೀನಿ. ಅರ್ಥ ಆಯ್ತಾ? ಇವೆಲ್ಲ ನಾನು ಪ್ಲ್ಯಾನಿಂಗ್ ಇದೆ, ಇಲ್ಲ ಅಂತಲ್ಲ. ಸರ್ ಈಗಿನ MLA ಅವರಿಗೆ ಇದೇ ಮೊದಲು ಕೌಂಟ್ರು ನಾಗೇಶ್ ಮಾಜಿ ಸಚಿವರಿಂದ ಇದೇ ಮೊದಲು ಕೌಂಟ್ರು ಕೊಡ್ತಾ ಇದ್ದೆ. ನಾನು ಯಾಕೆ ಕೊಂಡು ಕೊಟ್ಟು ಅಂತ ರೀಸನ್ ಹೇಳಿದ್ನಲ್ಲ, ನನ್ನ ಪಾಡಿಗೆ ನಾನು ಇದ್ದನಪ್ಪ, ನಾನು 108 ಇದೆ ಕೆಲಸ ಮಾಡೋದು. ನಮ್ಮನ್ನು ಕೆಣ್ಕೋದು ಯಾಕೆ, ಇಲ್ದಿದ್ದು ಯಾಕೆ ಪ್ರೂವ್ ಮಾಡಲಿ. ಈಗ ಕೇಳಿ ಮಾತನ್ನ ಪ್ರೂವ್ ಮಾಡಿ ಅಮ್ಮ ಅವ್ರು ಇರಬಾರ್ದು. MLA ಬಿಟ್ಟು ಹೋಗ್ಬೇಕು. MLA ಆದವರು ಅಷ್ಟು ರೂಲ್ಸ್ ಟ್ಯಾಕ್ಸ್ ಮಾತಾಡಬಾರ್ದು, ಅಷ್ಟೇ ಹೇಳೋದು. ನಾನು ಅವ್ರ ಬಗ್ಗೆ ಏನಾದರೂ ಮಾತಾಡಿ ಹೇಳ್ರಪ್ಪ, ಇದು 3 ವರ್ಷದಲ್ಲಿ ಏನಾದರೂ ನೆಗೆಟಿವ್ ಮಾತಾಡಿದ್ನ ನಾನು ಬರ್ತಾ ಇದೆ ಏನಾದ್ರು ಹೇಳೋರು ಹಿಂಗೆ ಅದಿಲ್ಲ ಇದೆಲ್ಲ ಹಿಂಗೆ ಮಾಡ್ತಾನೆ, ನಾನು ಕಿವಿಗೆ ಹಾಕೊಂತ ಇಲ್ಲ. ಅವ್ರ ಕೆಪಾಸಿಟಿ ಎಲ್ಲರೂ ಬರೋಲ್ಲ, ಅವೆಲ್ಲ ಕಿಚನ್ ಕ್ಯಾಕ್ ಅಂತಾರೆ, ಎಲ್ಲರೂ ಬರೋದಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನವರಿಗೆ ಅವ್ರು ಸಪೋರ್ಟ್ ಮಾಡಿದ್ರೆ ಅನುದಾನ ಬಂದು ಮಾಡೋದಿಲ್ಲ ಅಂತಲ್ಲ. ಮಂಜಾಣ ಮಿಸ್ ಮಾಡಬೇಕು, ಆಜಾಣ ಮಿಸ್ ಮಾಡಬೇಕು. ಎಸ್ ಅಂದರೆ ನಾನು ಜೊತೆ ಸೇರ್ಕೊಂಡು ಇರ್ತೀನಿ, ಅದರಲ್ಲೇನು 2 ಮಾತಿದೆ. ಓಕೆನಾ ಸರ್, ಈಗ ಯಾರು ಕಾಂಟ್ರಾಕ್ಟ್ರು ಹಿಂದಿನ ಶಾಸಕರ ಅವಧಿಯಲ್ಲಿ ಇದಾಗಿರೋದು ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು ಎಲ್ಲರೂ ಹೇಳಿಲ್ಲ. ಇನಿಷಿಯಲ್ ಸಮಯದಲ್ಲಿ ಹೇಳಿದ್ದಾರೆ. ಇನಿಷಿಯಲ್ ಸಮಯದಲ್ಲಿ ಎಷ್ಟು ಜನ ನನಗೆ ಫೋನ್ ಮಾಡೋದು, ನೀವು ಯಾರು ಮಾಡಿಲ್ಲ ಮಾಧ್ಯಮದವರು, ಬೇರೆಯವರು ನೀವು ಮಾಧ್ಯಮದವರು ಒಂದು ಬ್ಯಾಲೆನ್ಸ್ ಮಾಡಕ್ಕೆ ಹೋಗ್ತೀರಾ. ನನಗೆ ಎಲ್ಲರೂ ಮಾಡೋದಿಲ್ಲ, ನೀವು ಯಾಕೆ ಯಾರು ಒಬ್ಬರು ಮಾತಾಡಿಲ್ಲ? ನಾನು ಬೇಜಾರು ಮಾಡ್ಕೊಂಬಿಡಿ. ಬೇರೆ ಟೈಮಲ್ಲಿ ಕೇಳ್ತಿರಲ್ಲ ನೀವು ಬನ್ನಿ ಸರ್ ಅಂತ, ಹಂಗೆಲ್ಲ ಅದನ್ನೇ ಕಂಡಮ್ ಮಾಡಿದ್ದೀನಿ. ನಾಗೇಶ್ ಇನ್ಷಿಯಲ್ ಸಮೇತ ನಾನೇನು 3 ಕಾಲ ಬಂದು ಹೀಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಎಷ್ಟೋ ಜನ ಯಾಕೆ ಪ್ರೆಸ್ ಮೀಟ್ ಅದು ಅಂತ ಈಗ ಇತ್ತೀಚೆ ಊಟ ಮಾಡೋದು ಗೊತ್ತಾಯಿತು. ಇದೇನು ಅಂದ್ರಂತ ರೆಡಿಯಾಗಿ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ನಾನು ಹೋಗ್ಬಿಟ್ಟು ಪ್ರವಾಸ ಆಗಿಲ್ಲ, ತಪ್ಪು ಏನೋ ಇದೆ ಇವ್ರದೇ ತಪ್ಪು ಹೋಗ್ಬಿಟ್ರು ಎಸ್ಕೇಪ್ ಅಂತ ಅದನ್ನು ಮಾಡ್ಬಿಟ್ರೆ ಕಷ್ಟ ಅಲ್ಲ. ಸರ್, ಈಗ ಕ್ಷೇತ್ರಕ್ಕೆ ನೀವು ಬಂದಾಗೆಲ್ಲ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟು ಒಂದು ಪತ್ರಿಕಾಗೋಷ್ಠಿ ನಡೆಸ್ತೀರಾ ಸರ್? ಅದನ್ನು ನಾನು ಮಂಜಾನಲ್ಲಿ ಮಾತಾಡೋ ವಿಷಯ ತಗೊತೀನಿ. ಥ್ಯಾಂಕ್ ಯು. ಓಕೆ ಸರ್. ಏನು ಮಾಡಬೇಕು ಮಾಡಿ ಕಾಂಗ್ರೆಸ್ ನೆಕ್ಸ್ಟ್ ಏನು ಮಾಡೋದು, ಓಕೆನಾ? ಅಲ್ಲ ಸರ್, ನೀವು ಮಾಜಿ ಸಚಿವರು ನಿಮ್ಮ ಬೇಜಾನ್ ಜನ ಇದ್ದಾರೆ, ನಿಮ್ಮ ಬಗ್ಗೆ ಮಾತಾಡ್ದಾಗ ಅವರೇ ಮಾತಾಡ್ಬೋದಾಗಿತ್ತು. ನೀವೇ ಬಂದು ಮಾತಾಡ್ಬೇಕಂದ್ರೆ ಇದ್ಯಾರು ಇಲ್ಲ ಇಲ್ಲ, ನಾನು ಯಾಕಂದ್ರೆ ನಾನು ಸ್ಟ್ರೈಟ್ ಫಾರ್ವರ್ಡ್ ನನಗೆ ಗೊತ್ತಿದೆ, ಇನ್ನೊಂದು ಕಡೆಯಿಂದ ಮಾಡಿಸಲ್ಲ ನಾನು. ಅಲ್ಲ ಸರ್, ಬೆಂಬಲಿಗರು ಬೇಜಾನ್ ಜನ ಇದ್ರಲ್ಲ ಸರ್, ಅವರೇ ಮಾಡ್ಬೋದಾಗಿತ್ತು. ನಾನು ಮಾಡಬೇಕಲ್ಲ, ಬೇರೆಯವ್ರಿಗೆ ಅಂತ ಶಾಸಕ ಹೇಳೋಕ್ಕಾಗುತ್ತೆ. ನಾನು ಮಾಡಿ ನನಗೆ ಗೊತ್ತು, ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್. ಅಲ್ಲ ಸರ್, ಹೈವೇಲಿ ಕೆರೆ ಮಾತ್ರ ವಿಸಿಟ್ ಮಾಡ್ತಾರೆ ಅವರು, ಹಳ್ಳಿಗಳಲ್ಲಿ ಕೆರೆ ಒತ್ತುವರಿಗಳಾಗಿದೆ, ಅದ್ರ ಬಗ್ಗೆ ಮಾತಾಡಲ್ವಲ್ಲ ಈಗಿರೋ MLA ಅವರು, ಈಗಿರೋ ಶಾಸಕರು.